ಎಲ್ರಿಗೂ ನಮಸ್ಕಾರ, ಜೈ ಶ್ರೀರಾಮ್. ಈಗ ದಾಂಡ್ಯಾ ನೈಟ್ ಬಂತು. ದಾಂಡ್ಯಾ ನೈಟ್ ಅಂತಂದ್ರ ಕೋಲಿ ಕುಣಿತ ಆಗ್ಬೇಕು ಹೊರತು ಡಿಜೆ ನೈಟ್ ಆಗ್ಬಾರ್ದು. ಇದು ನನ್ನ ಅನಿಸಿಕೆ. ಇನ್ನೊಂದೇನಪ್ಪಾ ಅಂತಂದ್ರ ದಾಂಡ್ಯಾ ನೈಟ್ ಯಾರ್ಯಾರು ಆರ್ಗನೈಸ್ ಮಾಡಕತ್ತೀರಿ ನಮ್ ಕಲಬುರ್ಗಿದಾಗ ಅಣ್ಣ ತಮ್ಮದ ಒಂದು ವಿಷಯ ನೀವು ನೆನಪಿನಲ್ಲಿ ಇಟ್ಕೋರಿ. ಏನಪ್ಪಾ ಅಂತಂದ್ರ ಒಳಗಡೆ ಅನ್ಯ ಕೋಮಿನವರನ್ನ ಪ್ರವೇಶ ಮಾಡಿಕೊಡ್ಬೇಡ್ರಿ, ಅವ್ರಿಗೆ ಪ್ರವೇಶ ಮಾಡ್ಕೊಡ್ಬೇಡ್ರಿ, ನಿರ್ಬಂಧ ವಹಿಸಿ. ಯಾಕಂತಂದ್ರ ಈ ಇತ್ತೀಚಿಗೆ ಲವ್ ಜಿಹಾದ್ ಕೇಸ್ಗಳು ಬಹಳ ಅಲ್ಲಕತ್ತಾವ. ಅದಕ್ಕೆ ನಮ್ಮ ಹುಷಾರದಿಂದ ನಾವು ಇರ್ಬೇಕು. ನಮ್ಮ ಹಿಂದೂ ಅಕ್ಕ ತಂಗಿಯವರ ರಕ್ಷಣೆ ಹಿತದೃಷ್ಟಿಯಿಂದ ಅವರನ್ನ ಪ್ರವೇಶ ನಿರ್ಬಂಧ ಮಾಡ್ರಿ. ಇಲ್ಲ ಅಂತಂದ್ರ ಕೇರಳ ಸ್ಟೋರಿ, ಕಾಶ್ಮೀರ್ ಸ್ಟೋರಿ ಕರ್ನಾಟಕದಲ್ಲಿ ಆಲಕ್ ಅವಕಾಶ ಮಾಡ್ಕೊಡ್ಬೇಡ್ರಿ. ದಯವಿಟ್ಟು ನಿಮ್ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ನಿಮ್ಮ ದಾಂಡ್ಯಾ ನೈಟ್ಗೆ ನಮ್ದು ವಿರೋಧ ಇಲ್ಲ ಮತ್ತ ಅಡ್ಡಿ ಇಲ್ಲ. ಇದಕ್ಕ ಆದಷ್ಟು ಅವಾಯ್ಡ್ ಮಾಡ್ರಿ ಅನ್ಯ ಕೋಮಿನವರಿಗೆ. ಮತ್ತೆ ನೀವು ಎಲ್ಲೆಲ್ಲಿ ದಾಂಡ್ಯಾ ನೈಟ್ ಮಾಡ್ತೀರಿ ಅಲ್ಲೆಲ್ಲಾ ಹಿಂದೂ ಪರ ಸಂಘಟನೆ ಅವರು ಬರಂಗ್ ಮಾಡ್ಕೋಬೇಡ್ರಿ. ನಿಮ್ಮ ಜವಾಬ್ದಾರಿತನದಿಂದ ನೀವೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅನ್ಯ ಕೋಮಿನವರನ್ನ ಪ್ರವೇಶ ನಿರ್ಬಂಧ ಮಾಡಿದ್ರೆ ಅಂದ್ರೆ ಯಾವ ಹಿಂದೂ ಪರ ಸಂಘಟನೆಗಳಿಗೆ ನಿಂಬಲ್ಲಿ ಬರ್ಲಿಕ್ಕೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರ ಕೆಲಸ ನೀವೇ ಮಾಡಿದ್ರೆ ಎಲ್ಲಾನು ಅವರೇ ಟೆಂಡರ್ ಕೊಡ್ಬೇಡ್ರಿ ಅವ್ರಿಗೆ. ಯಾಕಂದ್ರೆ ಸನಾತನ ಧರ್ಮದಾಗ ಹುಟ್ಟಿದ್ಮೇಲೆ ಪ್ರತಿಯೊಬ್ಬ ವ್ಯಕ್ತಿದು ಧರ್ಮ ರಕ್ಷಣೆ ಮಾಡುವಂಥದ್ದು ಕರ್ತವ್ಯ ಅದ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿ ಕೇವಲ ಹಿಂದೂ ಪರ ಸಂಘಟನೆದವರಿಗೆ ಅಲ್ಲ, ಎಲ್ಲ ಪ್ರತಿಯೊಬ್ಬ ಹಿಂದೂ ಧರ್ಮದ ಯಾರ್ಯಾರು ಹೋಗ್ತಾರೆ ಎಲ್ಲರದು ಕರ್ತವ್ಯ ಅದ. ಆದಷ್ಟು ಕಾಳಜಿಯಿಂದ ಈ ಒಂದು ಕೆಲಸವನ್ನ ಕಾರ್ಯವನ್ನ ಮಾಡ್ರಿ. ದಾಂಡ್ಯಾ ನೈಟ್ ಮಾಡಕತ್ತೀರಿ ಮಾಡ್ರಿ, ಚಲೋ ಮಾಡ್ರಿ, ಕೋಲ್ ಕುಣಿತ ಮಾಡ್ರಿ. ಯಾಕಂದ್ರೆ ನಮ್ ಸಂಸ್ಕೃತಿ ಅದ ದಾಂಡ್ಯಾ ನೈಟ್ ಅಂತಂದ್ರ ಬರ್ತಾ ಹೆಂಗಂದ್ರ ನಮ್ ಸಂಸ್ಕೃತಿ ಕಳ್ಕೋತ ಹೋಗತ್ತದ. ಅದು ಮತ್ತ ಮರಜೀವ ಕೊಡ್ಬೇಕಾಗಿದ್ದು ಯಾರು ಈಗಿನ ಯುವ ಪೀಳಿಗೆ. ಅದ್ರ ಸಲುವಾಗಿ ಆದಷ್ಟು ಕಾಳಜಿ ವಹಿಸಿ ಡಿಜೆ ನಾ ಡಿಜೆ ಪೂರ್ತಿ ಇದು ಹೇಳ್ತಿಲ್ಲ, ಡಿಜೆ ನಿಷೇಧ ಮಾಡಿ ಕೋಲ್ ಕುಣಿತ ಮಾಡಿದ್ರಿ ಅಂದ್ರ ಇದೊಂದ ಸಲ ಮಾಡಿ ನೋಡ್ರಿ ನೀವು. ಅದ್ರದ್ದು ಅನುಭವನೇ ಬೇರೆ ಇರ್ತದ. ಜೈ ಶ್ರೀರಾಮ್, ಜೈ ಹಿಂದ್.